ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಶನಿ ದೋಷದಿಂದ ಯಾವ ರೀತಿ ಮುಕ್ತಿಯನ್ನು ನಾವು ಪಡಿಬೋದು ಮತ್ತು ಯಾವ ರೀತಿ ಪೂಜೆ ಮಾಡಿದ್ರೆ ನಮಗೆ ಶನಿಗ್ರಹ ದೋಷದಿಂದ ಮುಕ್ತಿ ಸಿಗುತ್ತೆ ಅನ್ನುವಂಥ ಒಂದು ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ, ನಿಮ್ಮ ಮನೆಯ ಮುಖ್ಯ ದ್ವಾರ ವಾಸ್ತು ದೋಷಕ್ಕೆ ವಿರುದ್ಧವಾಗಿ ಏನಾದರೂ ಇದ್ದರೆ ಆ ದ್ವಾರದಲ್ಲಿ ನವಿಲು ಗರಿಯನ್ನಿಡಿ. ಇದು ಎಲ್ಲ ದೋಷಗಳನ್ನು ಸಹ ಕಡಿಮೆ ಮಾಡುತ್ತೆ. ಇನ್ನು ಯಾರಿಗಾದರೂ ಶನಿ ದೋಷ ಇದ್ದರೆ, ಶನಿ ದೋಷ ಇದ್ದವರು ಶನಿವಾರ 3 ನವಿಲು ಗರಿಯನ್ನು ತಂದು ಕಪ್ಪು ದಾರದಲ್ಲಿ ಅದನ್ನು ಕಟ್ಟಿ ಒಂದು ಬಟ್ಟಲಿನಲ್ಲಿ ನವಿಲುಗರಿ ಜೊತೆ 3 ಬಟ್ಲಡಿಕೆಯನ್ನು ಸಹ ಇಡಿ. ಅದಕ್ಕೆ ಸ್ವಲ್ಪ ಗಂಗಾಜಲ ಹಾಕಿ ಓಂ ಶನೇಶ್ಚರಾಯ ನಮಃ ಅಂತ ಮಂತ್ರವನ್ನು ಜಪಿಸಿ, ನಂತರ 7 ಮಣ್ಣಿನ ದೀಪವನ್ನು ಶನಿದೇವರ ದೇವಸ್ಥಾನದಲ್ಲಿ ಶನಿದೇವನಿಗೆ ಅರ್ಪಿಸಿ, ಜೊತೆಗೆ ಯಾವುದಾದ್ರೂ ಸಿಹಿ ತಿಂಡಿಯನ್ನು ದಾನ ಮಾಡಿದ್ರೆ ಶನಿ ದೋಷದಿಂದ ಮುಕ್ತಿ ಪಡೆಯಬಹುದು. ಇನ್ನು ಶನಿದೇವನಿಗೆ ಪ್ರಿಯವಾದಂಥ ಈ ವಸ್ತುಗಳನ್ನು ಶನಿವಾರದ ದಿನ ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದು ಯಾವುದು ಅಂತ ನೋಡೋಣ ಬನ್ನಿ. ಶನಿವಾರ ದಿನ ಶನಿದೇವನಿಗೆ ನೀಲಿ ಬಣ್ಣದ ಹೂವನ್ನು ಅರ್ಪಿಸಿ. ದುಃಖ ದೌರ್ಭಾಗ್ಯ ದೂರ ಮಾಡಲು ಶನಿವಾರ ಎಳ್ಳನ್ನು ದಾನ ಮಾಡಿ. ಇನ್ನು ದಾನ ಮಾಡುವ ಶಕ್ತಿ ಇಲ್ಲದವರು ಎಳ್ಳನ್ನು ಸ್ವಲ್ಪ ಪರ್ಸ್ ಅಥವಾ ನಿಮ್ಮ ಜೇಬಲ್ಲಿ ಸ್ವಲ್ಪ ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಇನ್ನು ಕಪ್ಪು ಅಥವಾ ನೀಲಿ ಬಣ್ಣದ ಕರವಸ್ತ್ರ ಅಥವಾ ಕರ್ಚೀಫ್ ಏನಾದರೂ ನಿಮ್ಮ ಜೇಬಲ್ಲಿದ್ದರೆ ತುಂಬಾ ಒಳ್ಳೆಯದು. ಇನ್ನು ಕಣ್ಣಿನ ಸಮಸ್ಯೆಯಿಂದ ಏನಾದರೂ ನಿಮಗೆ ತೊಂದರೆ ಇದ್ದರೆ ಕಪ್ಪು ಕಾಡಿಗೆಯನ್ನು ನೀವು ದಾನ ಮಾಡಿ. ಇದರಿಂದ ಸಹ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಕಪ್ಪು ಉದ್ದಿನ ಬೇಳೆಯನ್ನು ಸಹ ದಾನ ಮಾಡೋದ್ರಿಂದ ಯಾವುದೇ ಕಾಯಿಲೆಯಿಂದನೂ ಸಹ ಮುಕ್ತರಾಗ್ಬೋದು. ಶನಿದೇವನಿಗೆ ತೈಲವನ್ನು ಅರ್ಪಿಸುವುದರಿಂದಲೂ ಸಹ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಶನಿದೇವನಿಗೆ ತೈಲವನ್ನು ಯಾಕೆ ಅರ್ಪಿಸಬೇಕು ಅಂತ ನೋಡೋದಾದರೆ, ಸೂರ್ಯಪುತ್ರನಾದ ಶನಿದೇವ ಅಧಿಕ ಶಕ್ತಿಯ ದೇವರು. ಜನ್ಮಕುಂಡಲಿಯಲ್ಲಿ ವಿಭಿನ್ನ ಸ್ಥಾನವನ್ನು ಪಡೆಯುವ ಶನಿದೇವ ಸತ್ಯ ಮತ್ತು ಧರ್ಮದ ಮೇಲೆ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆಯನ್ನು ನೀಡುವ ದೇವರಾಗಿರುತ್ತಾರೆ. ಇನ್ನು ಕುಂಡಲಿಯಲ್ಲಿ ಶನಿಯ ವಕ್ರದೃಷ್ಟಿ ಇದ್ದರೆ ಸಾಕಷ್ಟು ಕಷ್ಟಗಳು ಎದುರಾಗ್ತವೆ. ಕಷ್ಟಗಳನ್ನು ನೀಡುವ ಮೂಲಕ ಜೀವನದ ಅರ್ಥ ಹಾಗೂ ಧರ್ಮವನ್ನು ತಿಳಿಸಿಕೊಡುವನು ಶನಿದೇವರಾಗಿರ್ತಾರೆ. ಖಗೋಳದಲ್ಲಿ ಗೋಚರಿಸುವ ಗ್ರಹಗಳಲ್ಲಿ ಶನಿಯು ವಿಶೇಷ ಸ್ಥಾನ ಶಕ್ತಿಯನ್ನು ಪಡೆದುಕೊಂಡ ಗ್ರಹ ಆಗಿದೆ. ಅದಕ್ಕಾಗಿ ಅವನ ಪ್ರಭಾವಕ್ಕೆ ನಾವು ಒಳಗಾಗದಿರಲು ತೈಲವನ್ನು ನಾವು ಶನಿದೇವರಿಗೆ ಅರ್ಪಿಸಬೇಕಾಗುತ್ತೆ. ಇನ್ನು ಶನಿವಾರದ ದಿನ ಎಳ್ಳೆಣ್ಣೆಯನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಂತರ ಪ್ರತಿ ಶನಿವಾರ ಶನಿದೇವರ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚುವುದರಿಂದಲೂ ಸಹ ಶನಿಗ್ರಹ ದೋಷದಿಂದ ಮುಕ್ತಿಯನ್ನು ಪಡಿಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪುಟ್ಟ ಮಾಹಿತಿಯೊಂದಿಗೆ ಸಿಗ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.